ಸ್ನೇಹಿತರೆ, ನಮ್ಮ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯವರು ಆದಂಥ ಮದನ್ ಗೌಡರು, ನಮ್ಮ ಮಲ್ಲೇಶ್ ಗೌಡರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಹಾಸನ ಜಿಲ್ಲೆಯ ಮನೆ ಮಗಳು ಅನ್ನುವ ಕಾರಣಕ್ಕೋಸ್ಕರ ನನ್ನನ್ನು ಅಭಿನಂದಿಸ್ತಾ ಇದ್ದಾರೆ. ಇದು ನಿಜವಾಗಿಯೂ ಬಹಳ ಭಾವುಕವಾದಂತಹ ಒಂದು ಕ್ಷಣ. ಬುಕ್ಕರ್ ಬಂದ ನಂತರದ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಸ್ಥಿತ್ಯಂತರಗಳನ್ನು ನಾನು ನೋಡ್ತಾ ಇದ್ದೀನಿ. ಬುಕ್ಕರ್ನ ಬಗ್ಗೆ ಅಪಾರ ಸಂತೋಷವನ್ನು ಪಡ್ತಾ ಇರ್ತಕ್ಕಂಥ ಅನೇಕ ಕನ್ನಡಿಗರು ಅದು ತಮಗೆ ಸ್ವತಃ ಬಂದಂತಹ ಒಂದು ಬಹುಮಾನ, ಪ್ರಶಸ್ತಿ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಹೀಗಾಗಿ ಬುಕ್ಕರ್ ಸಲುವಾಗಿ ಕೂಡ ನಾನು ಯಾರ ಮರ್ಜಿಯನ್ನೂ ಕಾಯಲಿಲ್ಲ. ಅದು ತಾನಾಗೇ ಒಲಿದು ಬಂದಂತಹ ಪ್ರಶಸ್ತಿ. ಹಾಗೆಯೇ ಅದರ ನಂತರ ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತು ಕರ್ನಾಟಕದ ಜನತೆಯ ವತಿಯಿಂದ ಕೂಡ ಅನೇಕ ಅಭಿವಾದನೆಗಳು, ಪ್ರಶಸ್ತಿ, ಪುರಸ್ಕಾರಗಳನ್ನು ನನಗೆ ದಯಪಾಲಿಸ್ತಾ ಇದ್ದಾರೆ. ಅವುಗಳೆಲ್ಲದರ ಬಗ್ಗೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ದಸರಾ ಉದ್ಘಾಟನೆಯ ಅತ್ಯಂತ ಚರಿತ್ರಾರ್ಹವಾದಂಥ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕ ಸರ್ಕಾರವು ಅತ್ಯಂತ ಪ್ರೀತಿ, ಅಭಿಮಾನ ಮತ್ತು ಗೌರವದಿಂದ ಉದ್ಘಾಟನೆಯ ಸಲುವಾಗಿ ಸ್ವಾಗತಿಸಿದ್ದಾರೆ. ಅವರ ಈ ಸ್ವಾಗತಕ್ಕೆ, ಈ ಮಮತೆಯ ಕರೆಯೋಲೆಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದನ್ನು ಘೋಷಿಸಿದಾಗ ನಾನು ಭಾರತದಲ್ಲಿಯೇ ಇರಲಿಲ್ಲ, ಹೊರದೇಶದಲ್ಲಿದ್ದೆ. ಆದರೂ ಕೂಡ ನನ್ನ ಸ್ನೇಹಿತರು ಈ ಸುದ್ದಿಯನ್ನು ನನಗೆ ತಲುಪಿಸಿದರು. ಸಹಜವಾಗಿಯೇ ಈ ಬಗ್ಗೆ ನನಗೆ ಅಪಾರ ಸಂತೋಷವಾಯಿತು. ಇನ್ನೂ ಒಂದು ಪ್ರಮುಖ ಸುದ್ದಿಯನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿದರೆ, ಬುಕ್ಕರ್ ಬಹುಮಾನಕ್ಕೆ ನನ್ನ ಪುಸ್ತಕವು ಸಲ್ಲಿಕೆಯಾಗಿ ಲಾಂಗ್ ಲಿಸ್ಟ್ ಆದಂಥ ಸಂದರ್ಭದಲ್ಲಿ ನನ್ನ ಗೆಳತಿಯಾದ ಮತ್ತು ಲೇಖಕಿಯಾದ ಹಾಗೂ ಮೈಸೂರಿನ ನಿವಾಸಿಯಾದ ಮೀನಾ ಮೈಸೂರು ನನಗೆ ಫೋನ್ ಮಾಡಿ, ನಾನು ನಿಮಗೆ ಬುಕ್ಕರ್ ಬರಲಿ ಅಂತ ಹೇಳಿ ಚಾಮುಂಡೇಶ್ವರಿ ದೇವಿಗೆ ಹರಕೆಯನ್ನು ಕಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿದ್ರು. ನಾನು ಭಾಳ ಸಂತೋಷದಿಂದ ಒಳ್ಳೆಯದಾಗಲಿ ಬಿಡಿ ನನಗೂ ನಿಮಗೂ ಅನ್ನುವಂಥ ಮಾತನ್ನು ಹೇಳಿದೆ. ನಂತರ ಬುಕ್ಕರ್ ನಂತರ ನನಗೆ ಮೈಸೂರಿಗೆ ಹೋಗುವ ಯಾವ ಸಂದರ್ಭವೂ ಸಿಗಲಿಲ್ಲ. ಆದರೆ ಮೈಸೂರು ಲಿಟ್ ಫೆಸ್ಟಿವಲ್ನ ಸಂದರ್ಭದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಮೀನಾ ಮೈಸೂರು ಕೂಡ ಅಲ್ಲಿಯೇ ಬಂದಿದ್ದರು. ಸುತ್ತೂರು ಮಠದಲ್ಲಿ ಮೈಸೂರು ನಗರದ ಅನೇಕ ಸಾಹಿತಿ ಕಲಾವಿದರನ್ನು ಸುತ್ತೂರು ಸ್ವಾಮಿಗಳು ಆಹ್ವಾನಿಸಿ ಬೆಳಗಿನ ಉಪಹಾರದ ಸಂದರ್ಭದಲ್ಲಿ ಎಲ್ಲರನ್ನು ಭೇಟಿಯಾದರು. ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿಯೇ ಕೂತಿದ್ದ ಮೀನಾ ಮೈಸೂರು, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ನನ್ನ ಹರಕೆ ತೀರಿಸ್ತೀವೋಣ ಅಂತ ಹೇಳಿದರು ನನಗೆ. ಆದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಗೆ ಹೋಗಿದ್ದಂಥವಳು 2 ದಿನದಲ್ಲಿ 6 ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕಾಗಿ ಬಂದಿದ್ದರಿಂದ ನಾನು ಮೀನಾ ಮೈಸೂರಿಗೆ ಹೇಳಿದೆ, ಸದ್ಯದಲ್ಲೇ ನಾನು 1 ವಾರದಲ್ಲಿಯೇ ಮತ್ತೆ ಬರ್ತೀನಿ ಮೈಸೂರಿಗೆ, ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿ ಬಂದೆ. ಆದರೆ ನನಗೆ ಬಿಡುವಾಗಲಿಲ್ಲ. ಆದರೆ ನಿಮ್ಮೊಡನೆ ಶೇರ್ ಮಾಡ್ಕೋಬೇಕು ಅನ್ನುವಂಥದ್ದು ಏನು ಅಂದರೆ, ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ.